ಧರ್ಮೋಪದೇಶ ಕಾಂಡ ಪುಸ್ತಕ ಡ್ಯೂಟನಾಮಿ ಚಾಪ್ಟರ್ 31 ಅದರ 3ನೇ ವಚನ ಮತ್ತು 8ನೇ ವಚನವನ್ನು ನಾವು ಓದೋಣ. ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು. ಆತನು ಆ ಜನಾಂಗಗಳನ್ನು ನಿಮ್ಮ ಎದುರಿನಲ್ಲಿ ನಿಲ್ಲದಂತೆ ನಾಶ ಮಾಡುವುದರಿಂದ ನೀವು ಅವರ ದೇಶವನ್ನ ಸ್ವಾಧೀನ ಮಾಡಿಕೊಳ್ಳುವಿರಿ. ಯೆಹೋವನು ಆಜ್ಞಾಪಿಸಿದಂತೆ ಯೆಹೋಶುವನು ನಿಮ್ಮ ನಾಯಕನಾಗಿ ಹೊಳೆಯನ್ನ ದಾಟಿ ಹೋಗುವನು. ಯೆಹೋವನು ಅಮೋರಿಯರ ಅರಸನಾದ ಸೀಹೋನ್ ಓಗರನ್ನು ನಾಶ ಮಾಡಿ ಅವರ ದೇಶವನ್ನು ನಿಮಗೆ ಸ್ವಾಧೀನಪಡಿಸಿದಂತೆ ಆ ಜನಾಂಗಗಳನ್ನು ನಾಶ ಮಾಡಿ ಅವರ ದೇಶವನ್ನ ನಿಮಗೆ ವಶಪಡಿಸುವನು. ಆತನು ಅವರನ್ನು ನಿಮ್ಮಿಂದ ಪರಾಜಯಪಡಿಸಿದಾಗ ನೀವು ಅವರ ವಿಷಯದಲ್ಲಿ ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದುಕೊಳ್ಳಬೇಕು. ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನ ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲರೆಲ್ಲರ ಮುಂದೆ ಅವನಿಗೆ, ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿಂದಿರು. ಯೆಹೋವನು ತಾನೇ ನಿಮ್ಮ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಕರ್ತನು ತಾನೇ ನಿನ್ನ ಮುಂದುಗಡೆ ಹೋಗುವನು. ಹಲ್ಲೆಲೂಯ. ಇದಕ್ಕೆ ಕಾರಣ ವೈ ಈಸ್ ಗೋಯಿಂಗ್ ಬಿಫೋರ್ ಯು ಅಂದರೆ, ನಿನ್ನ ಮುಂದುಗಡೆ ಅವನು ಹೋಗೋದಕ್ಕೆ ಕಾರಣ ಏನು ಅಂದರೆ, ನಂಬರ್ 1 ನಾನು ಹೀಗೆ ಹೇಳಿದೆ, ನಿನ್ನ ವಾಗ್ದಾನಕ್ಕೆ ವಿರುದ್ಧವಾಗಿ ನಿಂತಿರುವಂಥ, ನಿನ್ನ ವಾಗ್ದಾನದ ಹಾದಿಯಲ್ಲಿ ನಿಂತಿರುವ ಎಲ್ಲ ಅಡೆತಡೆಗಳನ್ನು, ಎಲ್ಲ ತಡೆಗೋಡೆಗಳನ್ನು ದೇವರು ತೆಗೆದು ಹಾಕಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರು ತೆಗೆದು ಹಾಕಲಿಕ್ಕೆ ಹೋಗ್ತಾನೆ. ಇವತ್ತು ಯೇಸುವಿನ ನಾಮದಲ್ಲಿ ಅದನ್ನೇ ನಾನು 3ನೇ ಆರಾಧನೆಯಲ್ಲಿ ಪ್ರವದಿಸ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಅಡೆತಡೆಗಳಿದ್ದರೂ ಸರಿ, ಅದು ಫೈನಾನ್ಷಿಯಲ್ ಮಂಡಳ ಇರ್ಬೋದು, ಆರ್ಥಿಕವಾದ ಮಂಡಳ ಇರ್ಬೋದು, ಶಾರೀರಿಕವಾದ ಮಂಡಳ ಇರ್ಬೋದು, ಆತ್ಮಿಕವಾಗಿ ಮುಂದೆ ಹೋಗೋಕ್ಕೆ ಆಗದೆ ಅಡೆತಡೆಗಳು ಬರ್ತಾ ಇರೋದಾದರೆ, ಪ್ರಾರ್ಥನೆ ಮಾಡೋಕ್ಕಾಗದೇ ಇರೋದಾದರೆ, ಆರಾಧನೆ ಮಾಡೋಕ್ಕಾಗದೇ ಇರೋದಾದರೆ, ಆತ್ಮಿಕ ಸಂತೋಷವನ್ನು ಅನುಭವಿಸೋಕ್ಕಾಗದೇ ಇರುವ ಪರಿಸ್ಥಿತಿ ನಿಮ್ಮದಾದರೆ, ಇವತ್ತು ಯೇಸುವಿನ ನಾಮದಲ್ಲೇ ದೇವರು ವಾಗ್ದಾನ ಹೇಳ್ತಾ ಇದ್ದಾನೆ, ನಾನು ನಿನ್ನ ಮುಂದುಗಡೆ ಹೋಗಿ ಆ ಅಡೆತಡೆಗಳನ್ನು ತೆಗೆದು ಹಾಕುವಂತನಾಗಿದ್ದಾನೆ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 57:14 ಹೇಳುವ ಪ್ರಕಾರ, ತೆಗೆದು ಬಿಡ್ರಿ ಆತಂಕದ ಕಲ್ಲುಗಳನ್ನು ತೆಗೆದು ಬಿಡ್ರಿ. ಅದರ ಅರ್ಥ ಏನು ಗೊತ್ತಾ? ನನ್ನ ಜನರು ಬರೋದಕ್ಕೆ ಮುಂಚೆ ಇವರಿಗೆ ಮಾಡಿರೋ ವಾಗ್ದಾನ ನೆರವೇರಿಸೋದಕ್ಕೆ ಅವರಲ್ಲಿ ಬರುವಾಗ ಯಾವ ಅಡೆತಡೆ ಇರಬಾರ್ದು. ಅರ್ಥ ಆಗಲಿಲ್ಲ. ನಿಮಗೆ ದೇವರು ವಾಗ್ದಾನ ಮಾಡಿರುವ ಆಶೀರ್ವಾದವನ್ನು ಕೈವಶ ಮಾಡೋದಕ್ಕೆ ಕೆಲ ಶಕ್ತಿಗಳು ಎದ್ದು ನಿಂತುಬಿಡುತ್ತೆ. ಕೊಡೋದಿಲ್ಲ, ಬಿಡೋದಿಲ್ಲ, ತಡೆ ಹಿಡಿಯೋದಕ್ಕೆ, ಡಿಲೇ ಮಾಡೋದಕ್ಕೆ, ಕೈಗೆ ಬಂದಿದ್ದು ಬಾಯಿಗೆ ಬರದೇ ಇರೋಂಗೆ ಇವತ್ತು ಯೇಸುವಿನ ನಾಮದಲ್ಲಿ ಜೂನ್ ತಿಂಗಳಲ್ಲಿ ನಾವು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇವೆ. ನನ್ನೊಟ್ಟಿಗೆ ಯಾರಾದರೂ ಇದ್ರೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ಅದೆಲ್ಲ ಕ್ಯಾನ್ಸಲ್ ಆಗಲಿ, ಅದೆಲ್ಲ ಕ್ಯಾನ್ಸಲ್ ಆಗಲಿ. ಆಮೇಲೆ ನಾವು ಮುಂದೆ ಹೋಗೋದಕ್ಕೆ ಕಾರಣ ಏನು ಗೊತ್ತಾ? ಕೆಲವೊಮ್ಮೆ ನಿಮಗಿಂತ ಶಕ್ತಿ ಇರುವ, ನಿಮಗಿಂತ ಎತ್ತರ ಇರುವ, ಅಜಾನುಭಾವುಗಳಾಗಿರುವಂಥ ಕೆಲ ಶಕ್ತಿಗಳು ನಿಮಗೆ ವಿರುದ್ಧವಾಗಿ ನಿಲ್ಲುತ್ತೆ. ಅದರ ದೇವರು ಹೇಳ್ತಾನೆ, ನೀನು ಹೆದರಬೇಕಾಗಿಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. 9ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟನಾಮಿ ಚಾಪ್ಟರ್ 9. ಇಸ್ರಾಯೇಲರೇ ಕೇಳಿರಿ, ನಿಮಗಿಂತ ಮಹಾಬಲಿಷ್ಠ ಜನಾಂಗಗಳನ್ನು, ಆಕಾಶವನ್ನು ಮುಟ್ಟುವ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಈ ಯೋರ್ದಾನ್ ಹೊಳೆಯನ್ನ ಇಂದು ದಾಟುವವರಾಗಿದ್ದೀರಿ. ಗಮನಿಸ್ರಿ, ನಿಮಗೆ ದೇವರು ಕೊಡೋದು ಸಾಧಾರಣವಾದದಲ್ಲ. When God gives some blessing, that is not an ordinary blessing.
ಏನು ಪಾಸ್ಟ್ರೆ ಆರ್ಡಿನರಿಗೂ ಎಕ್ಸ್ಟ್ರಾ ಆರ್ಡಿನರಿಗೂ ಏನು ವ್ಯತ್ಯಾಸ ಅಂತ. ಒಂದು ಎಕ್ಸ್ಟ್ರಾ ಮಾತ್ರ ಎಕ್ಸ್ಟ್ರಾ ತೆಗೆದುಬಿಡ್ರಿ ಆರ್ಡಿನರಿ, ಎಕ್ಸ್ಟ್ರಾ ಫಿಟ್ ಮಾಡಿರಿ ಎಕ್ಸ್ಟ್ರಾ ಆರ್ಡಿನರಿ ಅಂತ. ದೇವರು ನಿಮಗೇನು ಮಾಡಿದ್ರು ಎಕ್ಸ್ಟ್ರಾ ಆರ್ಡಿನರಿ ಆಗೇ ಮಾಡೋದು. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಪ್ರಾಮಿಸ್ ಮಾಡುವಾಗ ಅದನ್ನು ಬಿಲೀವ್ ಮಾಡಬೇಕು, ನಾವು ನಂಬಬೇಕು. ನಮ್ಗೆ ಬರೋ ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಚಿಕ್ಕ ಬುದ್ಧಿಯಿಂದ ದೇವ್ರನ್ನ ಚಿಕ್ಕದಾಗಿ ಅಳತೆ ಮಾಡ್ತೀವಿ. ದೇವ್ರನ್ನ ಏನು ಮಾಡ್ತೀವಿ? ಚಿಕ್ಕದಾಗಿ ಅಳತೆ ಮಾಡ್ತೀವಿ. ಓಹ್, ಇದು ನಡೆಯುತ್ತೋ ಏನೋ ಗೊತ್ತಿಲ್ಲ. ದೇವರು ಹೇಳ್ತಾರೆ, ನಿಮಗಿಂತ ಎತ್ತರವಾದ ಬಲಿಷ್ಠರಾದ ಜನಾಂಗಗಳನ್ನು, ಆಕಾಶದ ಎತ್ತರಕ್ಕಿರುವಂಥ ಕೋಟೆ ಕೊತ್ತಲೆಗಳನ್ನು, ಪಟ್ಟಣಗಳನ್ನು ನಿಮಗೆ ಏನು ಮಾಡ್ತೀನಿ, ಸ್ವಾಧೀನ ಮಾಡಿಕೊಡ್ತೀನಿ ಅಂತ. ಹೆಂಗ್ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ದೇವರು ಹೇಳಿದಾನೆ ಕೊಡ್ತೀನಿ ಅಂತ. ದೇವರು ಹೇಳಿದಾನೆ ಕೊಡ್ತೀನಿ ಅಂತ. ನಂಬಿಕೆ ಉಳ್ಳವ್ರು ಯಾರಾದ್ರೂ ಇದ್ದೀರಾ? ಬಾಡಿಗೆ ಮನೆಯಲ್ಲಿರೋ ನಿನಗೆ 4 ಅಂತಸ್ತಿನ ಮನೆ ಕೊಡ್ತೀನಿ ಅಂದರೆ ನೋಡ್ರಿ, ಹಿಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದೇವ್ರು ಹಂಗೆ ಹೇಳಲಿಲ್ಲ. ದೇವ್ರು 4 ಅಂತಸ್ತು ಮನೆ ಅಲ್ಲ ಹೇಳಿದ್ದು, ಕೋಟೆ ಕೊತ್ತಲ ಇರುವ ಎತ್ತರವಾದ ಪಟ್ಟಣ ಮನೆ ಕೊಡ್ತೀನಿ ಅಂತ. ಹಲ್ಲೆಲೂಯಾ. ದೇವರು ನಿನ್ನ ಮುಂದ್ಗಡೆ ಹೋದ್ರೆ ತಡೆಗೋಡೆ ಆಗಿರೋದೆಲ್ಲ ಉದುರುತ್ತೆ. ಯೇಸುವಿನ ನಾಮದಲ್ಲಿ ದೇವರು ನಿನಗಾಗಿ ಆತಂಕದ ಕಲ್ಲುಗಳನ್ನು ತೆಗೆದುಹಾಕ್ತಾನೆ. ಲಿಸನ್ ಟು ಮೀ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೋಟೆ ಕೊತ್ತಲೆಗಳನ್ನು, ಎತ್ತರ ಇರುವಂಥ ಪಟ್ಟಣಗಳನ್ನು ನಿಮಗೆ ಸ್ವಾಧೀನ ಮಾಡಿಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಪದ ನೋಡ್ರಿ, ಓದಿ. ಆ ದೇಶದವರು ಅನಾಕ್ಯರೆಂಬ ಬಲಿಷ್ಠರಾದ ಉನ್ನತ ಪುರುಷರು. ಎಂತ ಪುರುಷರು? ಆ ದೇಶದವ್ರು ಏನು ಸುಮ್ಗೆ ಬಂದು ತಗೊಂಡೋಗ್ರಪ್ಪ ಅಂತಾರ? ಆ ದೇಶದವರು ಬರ್ರಪ್ಪ, ದೇವರು ನಿಮ್ಗೆ ಹೇಳಿದ್ದಾರೆ ತಗೊಂಡೋಗ್ರಪ್ಪ ಹೇಳಿದ್ರ? ಆ ದೇಶದವರು ಉನ್ನತ ಪುರುಷರು, ಅನಾಕ್ಯ ಮಲ್ಲರು. ಗಾದೆ ಮಾತಾ ಇದೆ, ಅನಾಕ್ಯ ಮಲ್ಲರ ಮುಂದೆ ಯಾರಾದ್ರೂ ನಿಲ್ಲಕ್ಕಾಗುತ್ತಾ? ಸೋತ್ರ. ಇಲ್ಲಿರುವಂಥ ದೊಡ್ಡ ಪೊಲಿಟಿಷಿಯನ್, ರಾಜಕೀಯ ವ್ಯಕ್ತಿ, ಅವನು ತೋರಿಸ್ಬಿಟ್ಟು ಇವನು ನಿನ್ನ ಕೈಗೆ ಕೊಡ್ತೀನಿ, ನಿನ್ನ ಕೈ ವಶ ಕೊಡ್ತೀನಿ, ಅವನು ಮುಂದೆ ನಿಲ್ಲಕ್ಕಾಗುತ್ತಾ? ಆಮೇಲೆ ಅನಾಕ್ಯ ಮಲ್ಲರು ಅಂದರೆ ದೇ ಆರ್ ಜಾಯಿಂಟ್ಸ್. ಪೆಡಂಭೂತ ಅಂತಾರೆ ನೋಡ್ರಿ. ಏನಂತೀವಿ? ಪೆಡಂಭೂತ ಅಂದರೆ ಇವರ ಕುರಿತು ಹೇಳೋದು, ಇವರು ಈ ಬಿದ್ದು ಹೋದ ದೇವದೂತರು ಭೂಮಿಯಲ್ಲಿ ಸ್ತ್ರೀ ಮೂಲಕ ಸ್ತ್ರೀಯರನ್ನು ಸಂಪರ್ಕಿಸುವುದರ ಮೂಲಕ, ಸಂಬಂಧಿಸುವುದರ ಮೂಲಕ ಅವರಿಗೆ ಉಂಟಾದ ಮಕ್ಕಳು. ಇವರು ದೈತ್ಯರು, ಪೆಡಂಭೂತಗಳು. ಸ್ತೋತ್ರ. ಆಮೇಲೆ ನಾವೀಗ 6 ಅಡಿ ಇದ್ದೀವಿ, ಇವರು 9 ಅಡಿ 14 ಅಡಿ ಅಂದರೆ ನೀವು ಹೆಂಗಿರ್ಬೋದು? ಸೀಲಿಂಗಲ್ಲಿರೋರು, ಆ ಲೈಟ್ ಇರೋ ಜಾಗದಲ್ಲಿ ಅವ್ರನ್ನ ತಲೆ ಇದೆ. ಅವಾಗ ನೀವು ಹೆಂಗೆ ನೋಡ್ಬೇಕು ಇವ್ರನ್ನ? ಯಪ್ಪ ಇವ್ರನ್ನ ಸುಮ್ಮನೆ ಹಿಂಗೆ ಅದಂಬಿಡ್ತಾನೆ. ಅಂಥ ಪಟ್ಟಣ ನಾನು ಹಿಂಗೆ ಕೊಡ್ತೀನಿ ಅಂತ. ಇದು ಕೇಳಿದ್ರು ಆಮೇಲೆ ಮಾಡೋಕ್ಕೆ ನಿಮ್ಗೆ ಧೈರ್ಯ ಇದೆಯಾ? ಇಂಥದನ್ನೇ ದೇವರು ಹೇಳೋದು. ಹಾಗಾದ್ರೆ ದೇವರು ಕಾಂಜಿ ಪಿಂಜಿಗಳನ್ನ ಹಿಡಿತಾನ? ದೇವರು ಕಾಂಜಿ ಪಿಂಜಿಗಳನ್ನ ಹಿಡಿತಾನ? ಅಜಾನುಭಾವುಗಳನ್ನೇ ತಂದಿರ್ತಾನೆ. ನೀನು ವೀಕು, ಆದರೆ ನಿನ್ನ ದೇವರು ಸ್ಟ್ರಾಂಗು. ನಿನ್ನ ದೇವರು ನಿನ್ನ ಮುಂದೆ ತಂದು ನಿಲ್ಲಿಸೋ ಸ್ಟ್ರಾಂಗ್ ಎನಿಮೀನ. ಅದು ಕೇಳಿದಾಗಲೇ ಸ್ತೋತ್ರ ಹೋಗ್ಬಿಡ್ತು. ಹಲ್ಲೆಲೂಯಾ. ಎತ್ತರವುಳ್ಳ ಕೋಟೆ ಕೊತ್ತಲವುಳ್ಳ ಪಟ್ಟಣಗಳನ್ನು ನೀವು ಸ್ವಾಧೀನ ಮಾಡ್ಕೊಳ್ತೀರ. 2, ನಿಮಗಿಂತ ಬಲಿಷ್ಠರಾದ ಉನ್ನತ ಪುರುಷರು ಅಂದರೆ ಅಜಾನುಭಾವುಗಳು. ಅವರ ವಿಷಯ ನಿಮಗೆ ತಿಳಿದೇ ಇದೆ. ಅವರ ವಿಷಯ ಎಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಗೊತ್ತೇ ಇದೆ. ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರಿದ್ದಾರೆ? ಅನಾಕ್ಯರ ಮುಂದೆ ನಿಲ್ಲಬಲ್ಲವರು ಯಾರು ನಿಲ್ಲಕ್ಕಿಲ್ಲ. ಗಾದೆನೇ ಇದೆ ಎಂಬ ಮಾತನ್ನ ಕೇಳಿದ್ದೀರಷ್ಟೇ. ಆದುದರಿಂದ ನಿಮ್ಮ ದೇವರಾದ ಯೆಹೋವನು ತಾನೇ ವಿರೋಧಿಗಳನ್ನು ದಹಿಸುವ ಬೆಂಕಿಯೋಪಾದಿಯಲ್ಲಿ ನಿಮ್ಮ ಮುಂದೆ ಹೋಗುತ್ತಾನೆಂದು ಈಗ ತಿಳಿದುಕೊಳ್ಳಿರಿ. ನೋಡ್ರಿ, ಈ ತಿಂಗಳು ಕೆಲವರು ತಿಳ್ಕೊಳ್ರಿ,
ನೀವಲ್ಲ ಫಸ್ಟ್ ಹೋಗೋದು, ನಿಮ್ಮ ಮುಂದೆ ದೇವರು ಹೋಗ್ತಾನೆ. ನಿಮ್ಮ ಮುಂದ್ಗಡೆ ದೇವರು ಹೋಗ್ತಾನೆ. ನಿಮಗೆ ಏನು ವಾಗ್ದಾನ ಮಾಡಿದಾನೋ ಅದು ಎಷ್ಟೇ ಅಡೆತಡೆ ಬಂದರೂ ಸರಿ, ಈ ತಿಂಗಳು ಅದು ನೆರವೇರುತ್ತೆ. ನಾನು ಅದನ್ನು ನಂಬುತ್ತೇನೆ. ನನ್ನ ಜೀವನದಲ್ಲಿ ಅದು ನೆರವೇರಕ್ಕೆ ಹೋಗುತ್ತೆ, ನಿಮ್ಮ ಜೀವನದಲ್ಲಿ ಅದು ನೆರವೇರಕ್ಕೆ ಹೋಗುತ್ತೆ. ಆಮೇಲೆ ಆಮೇಲೆ ನಾನು ಮುಂದೆ ಹೋದ್ರೆ ವಾಪಸ್ ಅದೇ ಸ್ಪೀಡಲ್ಲಿ ಬಂದ್ಬಿಡ್ತೀನಿ. ಯಪ್ಪ ಬದುಕಿದೆಯಾ ಬಡಪಾಯಿ ಅಂತ. ಯಾಕಂದ್ರೆ ನೋಡ್ರಿ, ಈಗ ಆಶೀರ್ವಾದ ಇಲ್ಲಾಂದ್ರೆ ಜೀವ ಇದ್ರೆ ಸಾಕ್ತಾನೆ. ಅಯ್ಯ ಬಿರಿಯಾನಿ ತಿಂದಿಲ್ಲ ಅದ್ರ ಗಂಜಿ ಆದ್ರೂ ಕುಡ್ಕೊಂಡು ಎಲ್ಲಾದ್ರೂ ಬದುಕೋತೀನಪ್ಪ. ಅರಮನೆ ಇಲ್ಲದಿದ್ರು ಗುಡಿಸ್ಲಲ್ಲಾದ್ರೂ ಬದುಕೋತೀನಪ್ಪ. ಯಾಕೆ? ಜೀವಕ್ಕೆ ಭಯ ಬೀಳ್ತಾರೆ. ಆಮೇಲೆ ನನ್ನ ದೇವ್ರಿಗೆ ಗೊತ್ತು, ಅವ್ರ ಮುಂದೆ ನೀವೇನೂ ಇಲ್ಲ. ಆದರೆ ನಿಮ್ಮ ಜೊತೆಯಲ್ಲಿ ದೇವರ ವಾಗ್ದಾನ ಇದೆ. ದೇವರು ನಿಮಗೆ ಪ್ರಾಮಿಸ್ ಮಾಡಿದ್ದಾನೆ. ದೇವರು ಮಾತು ಕೊಟ್ಟರೆ ತಪ್ಪಕ್ಕೆ ಅವನ ಮನುಷ್ಯ ಅಲ್ಲ, ಅವನು ದೇವರಾಗಿರೋದ್ರಿಂದ ದೇವರು ಹೇಳ್ತಾನೆ, ನಾನು ನಿನಗೆ ಮಾತು ಕೊಟ್ಟಿರೋದ್ರಿಂದ ಅದನ್ನ ನೆರವೇರಿಸ್ಬೇಕು. ನೆರವೇರಿಸ್ಬೇಕಾದ್ರೆ ನಿನ್ನ ಮುಂದೆ ನಾನೇ ಹೋಗಬೇಕು. ನಾನು ಹೆಂಗೆ ಹೋಗ್ತೀನಿ ಅಂತ ಹೇಳಿರೋ ದೇವರು, ನಾನು ನಿನ್ನ ಮುಂದೆ ಬೆಂಕಿಯೋಪಾದಿಯಲ್ಲಿ, ಅಂದರೆ ಕನ್ಸ್ಯೂಮಿಂಗ್ ಫೈರ್ ಅಂತಾರೆ, ಬೆಂಕಿಯೋಪಾದಿಯಲ್ಲಿ ದೇವರು ಒಂದೊಂದು ಸ್ಥಳದಲ್ಲಿ ಗಾಳಿಯಾಗಿ ಬೆಂಕಿಯಾಗಿ ಪ್ರತ್ಯಕ್ಷನಾಗ್ತಾರೆ. ಆಮೇಲೆ ಇವನ್ ಈಗ ಹೋಗ್ತಾ ಇರೋದು ಹೆಂಗೆ ಗೊತ್ತಾ? ಬೆಂಕಿ. ಏನಕ್ಕೆ ಬೆಂಕಿ? ನಾನು ಹೇಳ್ತೀನಿ, ಮುಂದೆ ಹೋದ್ರಿ. ಆತನೇ ಅವರನ್ನು ನಾಶ ಮಾಡುವನು, ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹೊರಡಿಸಿ ಬೇಗನೆ ನಾಶ ಮಾಡುವಿರಿ. ನೀವು ಅವರನ್ನು ಹೊರಡಿಸಿ ಬೇಗನೆ 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 ನೀವು ಅವರನ್ನ ಹೊರಡಿಸಿ ಬೇಗನೆ ನಾಶ ಮಾಡುವಿರಿ. ಅಂದ್ರೆ ದೇವರೇನ್ ಮಾಡಿದ್ರು? ದೇವರು ನಿಮ್ಮ ಮುಂದೆ ಹೋದ್ರು. ಹೆಂಗೋದ್ರು? ಬೆಂಕಿಯೋಪಾದಿಯಲ್ಲಿ ಹೋದ್ರು. ಬೆಂಕಿ ಮುಂದೆ ಹೋದ್ರೆ ಎಂಥ ಪರ್ವತಗಳಾಗಲಿ ಎಂಥ ಗೋಡೆ ಆಗಲಿ ನೆಲಸಮ ಆಗುತ್ತೆ, ಬೂದಿ ಆಗುತ್ತೆ. ಬೂದಿ ಆದಮೇಲೆ ನೀವು ಹೋಗಿ ಅದನ್ನು ಅದಕ್ಕೆ ದೇವರು ಹೇಳಿದ್ರೆ, ನಾನು ನಿಮ್ಮ ಮುಂದೆ ಹೋಗ್ತೀನಿ, ನಿನಗೆ ಮಾಡೋಕ್ಕಾಗದೇ ಇರೋ ಕಾರ್ಯಗಳನ್ನು ನಾನು ನಿನಗೋಸ್ಕರ ಮಾಡ್ತೀನಿ. ಹಲ್ಲೆಲೂಯಾ. ಈ ತಿಂಗಳು ಅದು ನಡೀಲಿಕ್ಕೆ ಹೋಗುತ್ತೆ. ನಿನಗೆ ಅಡ್ಡಗೋಡೆ ಆಗಿರೋದು ಯಾವುದೇ ಆಗಿರಲಿ, ಐ ಡೋಂಟ್ ಕೇರ್, ನಾನು ಅದು ಕೇರ್ ಮಾಡೋದಿಲ್ಲ. ದೇವರು ಹೇಳಿದ್ರೆ ದೇವರು ನೆರವೇರಿಸ್ತಾನೆ, ಅದು ಎಷ್ಟೇ ಬಲಿಷ್ಠರಾಗಿರಲಿ. ಕೋರ್ಟಿನ ವಿಷಯನೇ ತಗೊಳ್ಳಿ, ಕೇಸ್ ವಿಷಯ ತಗೊಳ್ರಿ. ನಿಮಗಿರುವಂಥ ಆಪೋನೆಂಟು, ಅಯ್ಯೋ ಅವ್ರು ಭಯಂಕರ. ದೇವರು ಹೇಳ್ತಾನೆ, ನಾನು ಅವನಿಗಿಂತ ಭಯಂಕರ. ಶತ್ರು ಎಷ್ಟೇ ಪ್ರಭಾವಿಯಾಗಿದ್ರು ನನ್ನ ದೇವರು ಅದಕ್ಕಿಂತ ಪ್ರಭಾವಿಯಾಗಿರೋದ್ರಿಂದ ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಮುಂದುಗಡೆ ಒಂದು ಶತ್ರು ನಿಲ್ಲೋದಿಲ್ಲ. ಆಮೇನ್. ಆ ವಾಕ್ಯ ಓದಿ ಫಸ್ಟ್ ತಿರ್ಗಾ ಓದಿ. ಆತನೇ ಅವರನ್ನು ನಾಶ ಮಾಡುವನು, ಆತನೇ ಅವರನ್ನು ನಿಮ್ಮ ಮುಂದೆ ಸೋತು ಹೋಗುವಂತೆ ಮಾಡುವನು. ಯೆಹೋವನು ನಿಮಗೆ ಹೇಳಿದಂತೆ ನೀವು ಅವರನ್ನು ಹೊರಡಿಸಿ ಬೇಗನೆ ನಾಶ ಮಾಡುವಿರಿ. ನಿಮ್ಮ ದೇವರಾದ ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ, ಅವನನ್ನು ನಿಮ್ಮ ಎದುರಿನಿಂದ. ಯಾರ ಎದುರಿನಿಂದ? ಬೆನ್ ತಟ್ಟಿ ಹೇಳ್ರಿ, ನಿಮ್ಮ ಎದುರಿಂದ ಪಾಸ್ಟ್ರೆ, ನಿಮ್ಮ ಸಿಸ್ಟ್ರೆ ಹೇಳಿ ಹೇಳಿ, ನಿಮ್ಮ ಎದುರಿನಿಂದ. ವಾಗ್ದಾನ ಏನು ಗೊತ್ತಾ? ನಿಮ್ಮ ಎದುರಿಗೆ ಅಡ್ಡಿಯಾಗಿರುವ ಎಲ್ಲ ಗೋಡೆಗಳು, ಆತಂಕದ ಕಲ್ಲುಗಳು ದೇವರು ಉರುಳಿಸ್ತೀನಿ ಅಂತ. ನಿಮ್ಮ ಎದುರಿನಿಂದ ದೇವರು ಅದನ್ನು ಉರುಳಿಸ್ತಾನೆ. ನಾವು ಈ ಬೈಬಲ್ ಓದುವಾಗ ಆಗಿನ ಕಾಲದ ಚರಿತ್ರೆಯನ್ನು ಮನದಲ್ಲಿಟ್ಕೊಬೇಕು. ಅದನ್ನು ಈ ಕಾಲದಲ್ಲಿ ನನಗೆ ಹೇಗೆ ಅನ್ವಯಿಸುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಆಮೇಲೆ ದೇವರು ಪರ್ವತನ ಅಂದಾಗ ನಿನಗೆ ಪರ್ವತದ ರೀತಿಯಲ್ಲಿ ಇವತ್ತು ತಲೆನೋವಾಗಿ ಅಡ್ಡಿಯಾಗಿರೋದು ಏನು ಅಂತ ನೀನು ಯೋಚನೆ ಮಾಡಬೇಕು. ಅದಕ್ಕೆ ದೇವರು ವಾಗ್ದಾನ ಮಾಡ್ತಾನೆ, ಅದನ್ನು ನಾನು ರಿಮೂವ್ ಮಾಡ್ತೀನಿ ಅಂತ, ಅದನ್ನು ನಾನು ತೆಗೆದಾಕ್ತೀನಿ ಅಂತ. ಕಮ್ ಆನ್ somebody shout hallelujah, 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 ಆಮೆನ್. ಮುಂದಕ್ಕೆ ನಿಮ್ಮ ಎದುರಿನಿಂದ ಹೊರಡಿಸಿದ ನಂತರ ನೀವು ಮನಸ್ಸಿನಲ್ಲಿ ಯೆಹೋವನು ನಮ್ಮನ್ನು ಈ ದೇಶಕ್ಕೆ ಕರೆತಂದು ಅದನ್ನು ನಮಗೆ ಸ್ವಾಧೀನಪಡಿಸಿದ್ದು ನಮ್ಮ ಪುಣ್ಯ ಫಲವೇ ಅಂದುಕೊಳ್ಳಬಾರದು. ನೋಡಿದ್ರ, ಒಂದೇ ಒಂದು
ನೀವು ಮಾಡಬೇಕಾದ್ರು ಇದೆಲ್ಲ ನಾನು ಮಾಡಿದ್ದು ಒಳ್ಳೆ ಕೆಲಸ. ಎಷ್ಟು ಪ್ರಾರ್ಥನೆ ಮಾಡಿದ್ದೀನಿ ಗೊತ್ತಾ? ಅನ್ಕೊಂಬೇಡ್ರಿ, ಹಂಗಲ್ಲ. ಬರೋ ದೋಷ ಅದೇ. ನಾವೇನು ಮಾಡ್ತೀವಿ ಗೊತ್ತಾ? ದೇವರು ಅದ್ಭುತ ಮಾಡಿದ್ಮೇಲೆ ಆಮೇಲೆ ರೀ ಗಂಗಮ್ಮವರೇ, ನಿಮ್ಗೆ ಗೊತ್ತಾ ಆ ವಿಷಯಕ್ಕಾಗಿ ಎಷ್ಟು ಉಪವಾಸ ಮಾಡಿದ್ದೀನಿ, ಎಷ್ಟು ಹೋರಾಟ ಮಾಡಿದ್ದೀನಿ ಗೊತ್ತಾ? ಅದು ಅನ್ಕೊಂಬೇಡ್ರಿ ಅಂತ. ಮಹತ್ವ ಯಾರಿಗೆ ಕೊಡಬೇಕು? ಯಾರಿಗೆ ಕೊಡಬೇಕು? ದೇವ್ರಿಗೆ ಕೊಡಬೇಕು. ಹೇಳಬೇಕು, ದೇವರೇ ಇದು ನಿನ್ನ ಕೈಯಿಂದ ನಡೆದಿದ್ದು, ನಾ ಯೋಗ್ಯನಲ್ಲ, ನಾನು ಇದಕ್ಕೆ ಅಪಾತ್ರನಾಗಿದ್ದೇನೆ, ನಿನ್ನ ದಯೆ ನನ್ನ ಮೇಲೆ ಇದ್ದಿದ್ದರಿಂದ ಇದು ನಡೀತು, ಥ್ಯಾಂಕ್ ಯು ಜೀಸಸ್ ಎಂದು ಹೇಳೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ನಂಬರ್ 2, ಎರಡನೇದಾಗಿ ಯಾಕೆ ದೇವರು ನಿನ್ನ ಮುಂದೆ ಹೋಗ್ತಾನೆ? Some of you are connected to some purpose of God which is bigger than you. ಕೆಲವರನ್ನ ದೇವರ ಒಂದು ಪದ್ಧತಿಗೋಸ್ಕರ ಕನೆಕ್ಟ್ ಮಾಡಿದ್ದಾನೆ. ಸುಮ್ಮನೆ ಯಾರನ್ನೂ ಸೇವೆ ಕರೆಯಲ್ಲ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನೀವು ಆಕಸ್ಮಿಕವಾಗಿ ಬಂದವರಲ್ಲ, ನೀವು ಆಕಸ್ಮಿಕವಾಗಿ ಬಂದವರಲ್ಲ. ಆಮೇಲೆ ನೀವು ದೇವರ ಪದ್ಧತಿಯಲ್ಲಿರೋರು. ನೀವು ಪಾಸ್ಟರ್ ಆಗೋದಕ್ಕೆ ಪ್ಲ್ಯಾನ್ ಮಾಡಿದ್ರ? ನೀವು ನಾನೂ ಇಲ್ಲ. ನಾನೇ ಇಲ್ಲ ಅಂದ್ರೆ ಇವರ ಅಲ್ವಾ? ನಾವು ಯಾರು ಪಾಸ್ಟರ್ ಆಗಕ್ಕೆ ಬಂದವರಲ್ಲ. ನನ್ನ ಮನಸ್ಸಲ್ಲಿದ್ದಿದ್ದು ಏನು ಗೊತ್ತಾ? ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗಬೇಕಾಯ್ತು, ಸೋತ್ರ. ಆಮೇಲೆ ಚೆನ್ನಾಗಿ ದುಡ್ಡು ಮಾಡಿ, ದೊಡ್ಡ ಹೆಸರು ಮಾಡಿ, ದೊಡ್ಡ ಲೆವೆಲಲ್ಲಿ ರಿಟೈರ್ಡ್ ಆಗಿ ಆರಾಮಾಗಿ ಪೆನ್ಷನ್ ದುಡ್ಡಲ್ಲಿ ಜೀವನ ಮಾಡಬೇಕಾಯ್ತು, ಸೋತ್ರ. ದೇವರೆಲ್ಲ ಮುರಿದ್ಬಿಟ್ರು ಪಾಸ್ಟ್ರೆ. ವೈ ಗಾಡ್ ಕನೆಕ್ಟ್ ಯು ಸ್ಪಿರಿಚುವಲಿ? ದೇವರು ಯಾಕೆ ನಿನ್ನನ್ನು ಕನೆಕ್ಟ್ ಮಾಡಿದ್ನು ಅಂದರೆ, ದೇರ್ ಈಸ್ ಎ ಪರ್ಪಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕೆ ನಿನಗೂ ನಿನ್ನ ಫ್ಯಾಮಿಲಿಗೂ ಏನೋ ಸಂಬಂಧ ಇರೋದ್ರಿಂದಲೇ ದೇವರು ಕನೆಕ್ಟ್ ಮಾಡಿ. ಸಿ, ಇನ್ ದ ಬೈಬಲ್ ನಥಿಂಗ್ ಇಸ್ ಬೈ ಚಾನ್ಸ್, ಬೈ ಮಿಸ್ಟೇಕ್, ನಥಿಂಗ್. ಎವ್ರಿಥಿಂಗ್ ಇಟ್ ಈಸ್ ಇನ್ ದ ಆರ್ಡರ್. ಎಲ್ಲ ಪ್ರತಿಯೊಂದು ಆರ್ಡ್ರಲ್ಲೇ ಬಂದಿರೋದು. ಆಮೇ ಪ್ರತಿಯೊಂದು ದೇವರ ಆರ್ಡ್ರಲ್ಲೇ. ಅದಕ್ಕೆ ಈ ಬೈಬಲ್ನ ನಾವು ಎಷ್ಟು ಓದಿದ್ರೂ ತೃಪ್ತಿ ಆಗಲ್ಲ. 2000 ವರ್ಷಗಳಿಂದ ಪ್ರಸಂಗ ಮಾಡ್ತಾನೇ ಇದೀವಿ, ಮುಗಿದು ಬರ್ತಾನೇ ಇದೆ, ಮೆಸೇಜ್ ಮೇಲೆ ಮೆಸೇಜ್ ಬರುತ್ತೆ. ಒಂದೇ ಪ್ರಸಂಗ 1000 ಪಾಸ್ಟರ್ ಪ್ರಸಂಗ ಮಾಡಿದ್ರೆ ಡಿಫ್ರೆಂಟ್ ಇರುತ್ತೆ. ಕರೆಕ್ಟಾ? ಯಾಕಂದ್ರೆ ಇದು ಬುಗ್ಗೆ, ಇದು ಎಷ್ಟು ನೀರು ಸೇದಿದ್ರೆ ಬರ್ತಾನೇ ಇರುತ್ತೆ. ಆಮೇಲೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಪ್ರತಿ ಕನೆಕ್ಷನ್ಸು ದೇವರ ಉದ್ದೇಶದ ಮೇರೆಗೆ. ನಿಮ್ಮಲ್ಲಿ ಕೆಲವರು ನಿಮಗಿಂತ ದೊಡ್ಡದಾದ ದೇವರ ಯಾವುದೋ ಉದ್ದೇಶದೊಂದಿಗೆ ದೇವರು ಸಂಬಂಧವನ್ನು ಹೊಂದಿಸಿದ್ದಾನೆ. ಬಿಗರ್ ದೆನ್ ಯು. ದ ಕನೆಕ್ಷನ್ ಇಸ್ ಬಿಗರ್ ದೆನ್ ಯು. ನಿನ್ನ ಯೋಗ್ಯತೆ ನೋಡಲ್ಲ, ನಿನ್ನ ಸಾಮರ್ಥ್ಯ ನೋಡಲ್ಲ, ನಿನ್ನ ಮನೆತನ ನೋಡಲ್ಲ, ನಿನ್ನ ಎಜುಕೇಷನ್ ನೋಡಲ್ಲ, ನಿನ್ನ ಹಣ ನೋಡಲ್ಲ. ದೇವರ ತಾಯಿಯ ಗರ್ಭದಲ್ಲಿ ನೀನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಮೊದಲನೇ ದಿವಸ ಕೊನೆಯ ದಿವಸ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಆಮೇಲೆ ನಮ್ಮ ಹಿಂದೂ ಸಹೋದರ ಸಹೋದರಿಯರು ಹೇಳ್ತಾರೆ, ಹಣೆ ಬರಹ, ನಿಮ್ಮ ಹಣೆ ಬರಹ. ಕೆಲವರೆಲ್ಲ ಇಲ್ಲೆಲ್ಲ ಸ್ಕ್ಯಾನ್ ಮಾಡಿ ನೋಡಿದ್ರೆ ಏನು ಕಾಣಲಿಲ್ಲ. ಹೊಟ್ಟೆಲಿ ಗಡ್ಡೆ ಇದ್ರೆ ಏನು ಮಾಡ್ತಾರೆ? ನಿಮಗೆ ಸ್ಕ್ಯಾನಲ್ಲಿ ಕಾಣಲಿಲ್ಲ, MRI ಸ್ಕ್ಯಾನ್ ಮಾಡಿಸ್ತಾರೆ, ಹೌದಲ್ಲ? ಈ ಹಣೆಯಲ್ಲಿ ಎಷ್ಟು ಸ್ಕ್ಯಾನ್ ಮಾಡಿದ್ರು ಏನಾದರೂ ಬರ್ತಿದೆಯಾ ಅಂದರೆ ಯಾರು ಇದುವರೆಗೂ ಬರ್ದಿಲ್ಲ, ಓದೂ ಇಲ್ಲ. ಸುಮ್ಮನೆ ಹೇಳೋದು ಹಣೆಯಲ್ಲಿ ಬರ್ದಿದ್ದಾರೆ ಅಂತ. ಹಣೆಯಲ್ಲೆಲ್ಲ ದೇವ್ರು ಬರ್ದಿರೋದು, ದೇವರು ತನ್ನ ಪುಸ್ತಕದಲ್ಲಿ ಬರ್ದಿರೋದು. ಮಲಾಖಿಯನ್ನು ಬರೆದ ಪ್ರವಾದನೆ ಗ್ರಂಥ. ನಿಮಗೆ ಡೌಟ್ ಇರಲಿ, ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. 3ನೇ ಅಧ್ಯಾಯ 16ನೇ ವಾಕ್ಯ ಅಂತ ಕಾಣುತ್ತೆ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ನೋಡಿದ್ರ? ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ನಿಮ್ಮ ಹೆಸರೆಲ್ಲ ಬರೆದಿದ್ದಾರೆ. ನಟೇಶ್ ಪಾಸ್ಟರ್ ಆಗಬೇಕು ಅನ್ನೋದು ಅಲ್ಲೇ ಬರೆದಿದ್ರು, ಸ್ತೋತ್ರ.
ಸ್ತೋತ್ರ. ಆಮೇಲೆ ರವಿ ಪಾಸ್ಟ್ರ್ ಆಗಬೇಕು ಅಂತ ಬರೆದಿದ್ರು. ನಾವು ಅದಕ್ಕೆ ಉಲ್ಟಾ ಹೋದ್ವಿ. ದೇವ್ರ ಕಾಲರ್ ಪಟ್ಟಿ ಹಿಡ್ಕೊಂಡು ಎಳ್ಕೊಂಬಂದು ತಿರ್ಗಾ ಇಲ್ಲೇ ಬಿಟ್ಟರು. ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಅವಾಗ ಯೋಚನೆ ಮಾಡಿ, ಅಯ್ಯೋ ಮಂಚನೇ ಗೊತ್ತಿಲ್ದಿರ ಇದ್ದಿದ್ದೇ ಒಳ್ಳೇದಾಯಿತು. ಗೊತ್ತಿದ್ರೆ ಇವತ್ತು ನೆಲೆ ನಿಲ್ತಿರಲಿಲ್ಲ. ಆಮೇಲೆ ಕೆಲವೊಮ್ಮೆ ಗೊತ್ತಿಲ್ಲದೆ ಇರುವ ಮಂಡಳದಲ್ಲಿ ದೇವರು ನಿಮ್ಮನ್ನು ನಡೆಸಿ ದೇವರ ರಾಜ್ಯಕ್ಕೆ, ದೇವರ ಸೇವೆಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾನೆ. ಆಮೇಲೆ ಅದಕ್ಕೋಸ್ಕರ ದೇವರೇನು ಮಾಡ್ತಾರೆ, ನಿಮ್ಮ ಮುಂದೆ ಹೋಗ್ತಾನೆ. ಕೋರೇಶ್ ಎನ್ನುವವನು ಮೇದ್ಯರ ಕುಟುಂಬದಲ್ಲಿ ಹುಟ್ಟಿದವನು. ಆಗಿನ ಕಾಲದಲ್ಲಿ ಸೂಪರ್ ಪವರ್ ಅನ್ನೋದು ಬ್ಯಾಬಿಲೋನ್, ಮಹಿಮೆಯ ಬಾಬೇಲ್ ಅಂತೀವಿ. ಈ ಕಾಲದಲ್ಲಿ ಈಗ ಸೂಪರ್ ಪವರ್ ದೊಡ್ಡಣ್ಣ ಅನ್ನೋದ್ರೆ ಯಾರನ್ನ ಹೇಳೋದು? ಅಮೇರಿಕಾ. ಮಾತೆತ್ತಿದ್ರೆ ನಮ್ಮ ನ್ಯೂಸ್ ಚಾನೆಲ್ ಅವರು ಹೇಳೋ ಮಾತು ದೊಡ್ಡಣ್ಣ, ಅಮೇರಿಕನ ದೊಡ್ಡಣ್ಣ ಅಂತಾರೆ. ಸ್ತೋತ್ರ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅವ್ರು ಚಿಕ್ಕಣ್ಣ, ನಾವೇ ದೊಡ್ಡಣ್ಣ. ಹೌದ್ರಿ, ಸತ್ಯ ನಾನು ಹೇಳ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಅಮೇರಿಕಾದಲ್ಲಿ ಅವ್ರು ದೊಡ್ಡಣ್ಣ ಅಲ್ಲ, ನಾವು ದೊಡ್ಡಣ್ಣ. ಈ ಫಾಸ್ಟ್ ಫುಡ್ ಎಲ್ಲ ಬಂದಿದೆ ಎಲ್ಲಿಂದ ಗೊತ್ತಾ? ಫಾಸ್ಟ್ ಫುಡ್ ಅಂದರೆ ಏನು? ಮೆಕ್ಡೊನಾಲ್ಡ್ಸು, ಬರ್ಗರು, ಪಿಜ್ಜಾ, KFC ಇದೆಲ್ಲ ಎಲ್ಲಿಂದ ಗೊತ್ತಾ ಬಂದಿದ್ದು? ಅಲ್ಲಿಂದ. ಏನಕ್ಕೆ ಬಂತು? ತಿನ್ನೋಕ್ಕೂ ಪುರ್ಸೊತ್ತಿಲ್ಲ, ಮಾಡೋಕ್ಕೂ ಪುರ್ಸೊತ್ತಿಲ್ಲ, ಅಲ್ಲಿ ಅಡುಗೆ ಮಾಡೋಕ್ಕೂ ಪುರ್ಸೊತ್ತಿಲ್ಲ. ಲೈಫು ಮೆಕ್ಯಾನಿಕಲ್ ಲೈಫು. ಇಲ್ಲಿ ನೋಡ್ರಿ, ರಾಜಾರೋಷವಾಗಿ ಬೆಳಗ್ಗೆ ಚಿತ್ರಾನ್ನ ಅಂದರೆ ಚಿತ್ರಾನ್ನ, ಮೊಸರನ್ನ ಅಂದರೆ ಮೊಸರನ್ನ, ಪುಳಿಯೋಗರೆ ಅಂದರೆ ಪುಳಿಯೋಗರೆ, ಪಗೋರಿ ಅಂದರೆ ಪೂರಿ, ಚಪಾತಿ ಅಂದರೆ ಚಪಾತಿ, ವೆರೈಟಿ ಬ್ರೇಕ್ಫಾಸ್ಟು. ನೀವು ಅಮೇರಿಕಾದಲ್ಲಿ ಯಾವುದೇ ಹೋಟೆಲ್ಗೆ ಹೋಗ್ರಿ, ಅಲ್ಲಿ ಬ್ರೆಡ್ಡು, ಬಟ್ರು, ಜಾಮು, ಸಾಸೇಜು, ಕ್ರೋಸೆಂಜು ಇವುಗಳೇ ಇರುತ್ತೆ. ಆದರೆ ನಮ್ಮ ಹತ್ರ ಈ ಹೋಟ್ಲಿಗೆ ಬಂದ್ರಿ ವೆರೈಟಿ ಐಟಮ್ ಇರುತ್ತೆ ಅಲ್ಲಿ. ಬ್ರೇಕ್ಫಾಸ್ಟ್ ಫ್ರೀ. ಸ್ತೋತ್ರ. ಆಮೇಲೆ ಯಾರು ದೊಡ್ಡಣ್ಣ? ಅವರ ಅಲ್ಲಿ ಟೊಮೊಟೊ ಬಾತಿಗೆ 2 ಚಿಕನ್ ಬೇಯಿಸಿ ಹಾಕಿದ್ರೆ ಬಿರಿಯಾನಿ ಅನ್ಕೋತವೆ. ನಾವಿಲ್ಲಿ ಮುಗುಲ್ ಬಿರಿಯಾನಿ, ಹೈದ್ರಾಬಾದಿ ಬಿರಿಯಾನಿ, ದಮ್ ಬಿರಿಯಾನಿ, ನಾಟಿ ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ಆಂಬೂರ್ ಬಿರಿಯಾನಿ, ಚೆನ್ನೈ ಬಿರಿಯಾನಿ, ತಲಪಾಕಟ್ಟು ಬಿರಿಯಾನಿ, ಮರಾಠಿ ಬಿರಿಯಾನಿ, ತೆಲುಗು ಬಿರಿಯಾನಿ, ಕನ್ನಡ ಬಿರಿಯಾನಿ, ಎಂತೆಂಥ ಬಿರಿಯಾನಿ ತಿಂತೀವಿ. ಮಲಯಾಳಿ ಬಿರಿಯಾನಿ, ಮಲಬಾರ್ ಬಿರಿಯಾನಿ. ಯಾರು ದೊಡ್ಡಣ್ಣ? ನಾವು ದೊಡ್ಡಣ್ಣ. ಅಮೇರಿಕಾ ಅಂತ ಎಲ್ಲ ಮುಗಿ ಬೀಳ್ತವೆ. ಸ್ತೋತ್ರ. ನಾನು ಫಸ್ಟ್ ಟೈಮ್ 2006ರಲ್ಲಿ ಅಮೇರಿಕಾಗೆ ಫಸ್ಟ್ ಹೋದಾಗ ಹೋಗ್ಬಿಟ್ಟು ಬಂದು ನನ್ನ ಹೆಂಡ್ತಿಗೆ ಒಂದು ಮಾತು ಹೇಳಿದೆ. ನೋಡ್ರಿ, ನಾವು ಪಾಸ್ಟ್ರುಗಳು ನಮ್ಮನ್ನು ಒಳ್ಳೆ ರೀತಿ ಟ್ರೀಟ್ ಮಾಡ್ತಾರೆ, ರಾಯಲ್ ಟ್ರೀಟ್ ಮಾಡ್ತಾರೆ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಅಪಾಯಿಂಟ್ಮೆಂಟ್ಸು ಎಲ್ಲ ಬರ್ಕೊಂಬಿಡ್ತಾರೆ. ಒಬ್ಬೊಬ್ಬರು ಒಂದೊಂದು ವೆರೈಟಿ ಫುಡ್ ತಿನ್ನಿಸ್ತಾರೆ, ಒಳ್ಳೆ ಸೌಕರ್ಯ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಇದ್ದ ಮೇಲೂ ನಾವು ಇಲ್ಲಿ ಬಂದಿದ್ದ ತಕ್ಷಣ ನನ್ನ ಹೆಂಡ್ತಿಗೆ ಹೇಳಿದೆ, ನೋಡೆ ಇಲ್ಲಿ ತಿನ್ನೋ ರಸಮ್ ಅನ್ನ, ಪಕ್ಕದಲ್ಲಿ ಒಂದು ಸ್ವಲ್ಪ ಮಾವಿನಕಾಯಿ, ಉಪ್ಪಿನಕಾಯಿ, ಅದೇ ಬೇರೆ ಮಜಾ. ಸ್ತೋತ್ರ. 1000 ಕೋಟಿ ಕೊಡ್ತೀನಿ ಅಂದರು, ಅಮೇರಿಕಾ ಬೇಡ, ನಮ್ಮ ಭಾರತನೇ ನಮ್ಗೆ ಸಾಕು. ಆಮೇಲೆ ನಾನು ನೋಡ್ರಿ ನನ್ನ ಮಗನ ಕೇಳಿದೆ, ಅವನು UK ಸೆಟ್ಲ್ ಆಗ್ತೀಯನೋ ಅಂದೆ. ಅವನು ಹೇಳ್ದ, ಗ್ರ್ಯಾಜುಯೇಷನ್ಗೂ ನಿಲ್ಲಲ್ಲ, ನಾನು ಬರ್ತಾ ಇದ್ದೀನಿ ಅಂತ. ವಿ ನೋ, ದೂರದ ಬೆಟ್ಟ ಯಾವಾಗಲೂ ನುಣ್ಣಿಗೆ ಕಾಣೋದು. ಒಂದು ಹೇಳ್ತೀನಿ, ನಮ್ಮನ್ನು ದೇವರು ಕನೆಕ್ಟ್ ಮಾಡಿದರೆ ಒಂದು ಪರ್ಪಸ್ಗೋಸ್ಕರ ಕನೆಕ್ಟ್ ಮಾಡಿದ್ದಾರೆ. ಪ್ರತಿದಿನ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಹೇಳಬೇಕು, ದೇವರೇ ನಿನ್ನ ಚಿತ್ತ ಇಲ್ಲದೆ ಇರುವುದು ಯಾವುದು ನನ್ನ ಜೊತೆ ಕನೆಕ್ಟ್ ಆಗಬಾರ್ದು.
ನಿನ್ನ ಚಿತ್ತ ಇರೋದು ಯಾವುದು ತಪ್ಪಿಸ್ಕೊಳಂಗೂ ಇಲ್ಲ, ತಪ್ಪಿಸ್ಕೊಳ್ಬಾರ್ದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ದೈವ ಚಿತ್ತ ಇಲ್ಲದ ರಾಂಗ್ ಕನೆಕ್ಷನ್ ನಿನ್ನನ್ನು ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ನಿನ್ನನ್ನು ಹಾಳು ಮಾಡಿಬಿಡುತ್ತೆ. ಅದಕ್ಕೆ ನಾವು ಹೇಳೋದು ಯಾವಾಗಲೂ ಅಷ್ಟೇ, ಇಫ್ ಯು ಆರ್ ಎ ಪೆಂಟಕೋಸ್ಟಲ್ ಬಿಲೀವರ್, ಡೋಂಟ್ ಗೋ ಅಂಡ್ ಜಾಯಿನ್ ಎ ಹ್ಯಾಂಡ್ ವಿತ್ ದ ನಾನ್ ಬಿಲೀವರ್. ಮಾಡೋಕ್ಕೆ ಹೋಗಬೇಡ್ರಿ. ಬೆಳಕಿಗೂ ಕತ್ತಲೆಗೂ ಒಡನಾಟ ಏನು? ಸೊ ದೇರ್ ಈಸ್ ಎ ಕನೆಕ್ಷನ್ ಆಲ್ವೇಸ್ ವಿತ್ ದ ಪರ್ಪಸ್. ದೇವರು ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಮುಂದೆ ಹೋಗ್ತಾನೆ. ದೇವರು ಮುಂದೆ ಹೋಗ್ತಾನೆ. ಗಾಡ್ ವಿಲ್ ಗೋ ಬಿಫೋರ್ ಯು. ನೀನು ಮುಂದೆ ಹೋಗಿ ರೆಡಿ ಮಾಡ್ತಾನೆ. ನೋಡ್ರಿ, ಕೋರೇಶ್, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದಲ್ಲಿ ಕೋರೇಶ್ ಇವನು ಮೇದ್ಯರ ಕುಟುಂಬದಲ್ಲಿ ಹುಟ್ಟಿದವನು. ಮೇದ್ಯರ ಒಂದು ಕುರುಬ ಕುಟುಂಬದಲ್ಲಿ ಹುಟ್ಟಿದವನು. ಈ ಪ್ರವಾದನೆ, ಯೆಶಾಯನ ಪ್ರವಾದನೆ ಹೇಳುವಾಗ ಕೋರೇಶ್ ಎಂಬ ಅರಸ ಹುಟ್ಟೇ ಇರಲಿಲ್ಲ. ಈ ಕೋರೇಶನನ್ನು ದಾನಿಯೇಲನ ಕಾಲದಲ್ಲಿ ನೆಬೂಕದ್ನೆಚ್ಚರನ ಆ ಕಾಲಘಟ್ಟದಲ್ಲಿ ಬಾಬೆಲ್ ಸಂಸ್ಥಾನದಲ್ಲಿ, ಅವತ್ತು ಬಾಬೆಲ್ ಸೂಪರ್ ಪವರ್ ಆಗಿತ್ತು. ಬಾಬೆಲ್ ಸೂಪರ್ ಪವರ್ ಆಗೋದಕ್ಕೆ ಲೋಕದ ಎಲ್ಲ ದೇಶಗಳನ್ನು ಸ್ವಾಧೀನ ಮಾಡಿಕೊಂಡು ಸಂಪತ್ತುಗಳನ್ನು ಕೂಡಿಕಡಿಸಿ ಇವರು ಸ್ಟೋರ್ ಮಾಡಿ ಕೋಟೆಗಳನ್ನು ಕಟ್ಟಿದ್ರು, ಎತ್ತರವಾದ ಪಟ್ಟಣಗಳನ್ನು ಕಟ್ಟಿದ್ರು. ಮೆಡಿಟೇರಿಯನ್ ಸಮುದ್ರ ಇದೆ, ಅದನ್ನು ದಾಟ್ಕೊಂಡು ಯಾರಾದರೂ ಬಂದು ಏನು ಕಿತ್ಕೊಂಡು ಹೋಗೋಕ್ಕಾಗಲ್ಲ, ತಗೊಂಡೋಗೋಕ್ಕಾಗಲ್ಲ. ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಗುಪ್ತವಾಗಿರುವ ನಿಧಿ ಅದು. ಚರಿತ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕತ್ತಲೆಯಲ್ಲಿ ಬಚ್ಚಿಟ್ಟಿರೋದು. ಅದಕ್ಕೆ ತಾಮ್ರದ ಕದ ಇದೆ, ಕಬ್ಬಿಣದ ಹಲಗುಗಳನ್ನು ಹಾಕಿದ್ದಾರೆ. ಆಮೇಲೆ ಯಾವ ಶತ್ರು ಒಳಗಡೆ ನುಗ್ಗಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಪ್ರವಾದಿಯಾದಂಥ ಯೆಶಾಯನು ಪ್ರವಾದಿಸ್ತಾ ಇದ್ದಾನೆ. ಕೋರೇಶ್ ಎಂಬ ಅಭಿಷಕ್ತನ್ ಬರ್ತಾನೆ. ಅವನು ತಾಮ್ರ ಕದಗಳನ್ನು ಹೊಡಿತಾನೆ, ಕಬ್ಬಿಣದ ಸಲಾಕಿಗಳನ್ನು ಮುರಿತಾನೆ. ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ಗುಪ್ತವಾಗಿಟ್ಟಿರುವ ನಿಧಿ ನಿಕ್ಷೇಪಗಳನ್ನು ಅವನು ಕೈವಶ ಮಾಡಿಕೊಳ್ತಾನೆ. ಪ್ರಾಫಸಿ ಹೇಳುವಾಗ ಕೋರೇಶ್ ಹುಟ್ಟೇ ಇರಲಿಲ್ಲ. ಆಮೇಲೆ ಪ್ರವಾದಿ ಸತ್ರು ಪ್ರವಾದನೆ ಸಾಯಲ್ಲ. ನಾನಿವತ್ತು ನಿಮಗೆ ಪ್ರವಾದನೆ ಹೇಳಿದ್ರೆ, ನಾನು ಸತ್ರು ನಾನು ಹೇಳಿದ ಪ್ರವಾದನೆ ನಿಮ್ಮ ಜೀವನದಲ್ಲಿ ನೆರವೇರೋವರೆಗೂ ದೇವರು ಸುಮ್ಮನೆ ಇರಲ್ಲ. ದಟ್ ಈಸ್ ದ ಪರ್ಪಸ್. ಗಾಡ್ ಇಸ್ ಗೋಯಿಂಗ್ ಬಿಫೋರ್ ಯು. ಅದಕ್ಕೋಸ್ಕರ ದೇವರು ನಿನ್ನ ಮುಂದೆ ಹೋಗ್ತಾ ಇರೋದು. ದಿನ್ನೆಗಳನ್ನು ಕೆಡವಾಕೋದಕ್ಕೆ, ಸಮನೆಲ ಮಾಡೋದಕ್ಕೆ, ಅರಸರುಗಳ ನಡುಕಟ್ಟನ್ನು ಬಿಚ್ಚೋದಕ್ಕೆ. ಅಂದರೆ ನಡುಕಟ್ಟನ್ನು ಯಾವಾಗ ಅವರು ಅರಸರುಗಳು ಕಟ್ತಾರೋ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ. ಅದನ್ನು ಬಿಚ್ಚೋದಂದರೆ ಅವ್ರ ತಲೆ ಎತ್ತುವಾಗಲೇ ಅವ್ರನ್ನ ಓಡೋದು ದೇವ್ರ ಕೆಳಗಡೆ ಆಗ್ತಾ ಇದ್ದಾನೆ ಅಂತ. ಇವತ್ತು ಯೇಸುವಿನ ನಾಮದಲ್ಲಿ ಐ ಆಮ್ ಪ್ರಾಫೆಸೈಯಿಂಗ್, ನಾನು ನಿನಗೆ ಪ್ರವಾದನೆ ಹೇಳ್ತಾ ಇದ್ದೇನೆ. ನಿಮಗೆ ವಿರುದ್ಧವಾಗಿ ತಲೆ ಎತ್ತುವ ಶತ್ರು ನಡುಕಟ್ಟು ಕಟ್ಟಿ ನೆಲೆ ನಿಲ್ಲೋದಕ್ಕೆ ನೋಡುವಾಗ ಅವುಗಳ ನಡುಕಟ್ಟುಗಳನ್ನು ಬಿಚ್ಚಿ ನಿನ್ನ ಮುಂದೆ ದೇವರು ಹೋಗಿ ದಿನ್ನೆಗಳನ್ನು ನೆಲಸಮ ಮಾಡ್ತಾನೆ, ಗುಡ್ಡಗಳನ್ನು ನೆಲಸಮ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರನೇ ದೇವರು ಮುಂದೆ ಹೋಗೋದು. ಆಮೇನ್. ಸೊ ದೇವರು ಮುಂದೆ ಹೋದರೆ ದೊಡ್ಡ ಕಾರ್ಯ ನಿಮಗಾಗಿ ಮಾಡ್ತಾನೆ. ಈ ತಿಂಗಳು ಪೂರ್ತಿಯಾಗಿ ದೇವರು ನಿಮ್ಮ ಮುಂದೆ ಹೋಗಲಿ. ನಿಮಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ದೇವರು ಮಾಡಲಿ ಅಂತ ಹಾರೈಸುತ್ತಾ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರು, ಕೊಟ್ಟ ಆಲೋಚನೆಗಳಿಗಾಗಿ ಸ್ತೋತ್ರ. ನಿನ್ನ ಜನರನ್ನ ಆಶೀರ್ವಾದ ಮಾಡು, ಬ್ಲೆಸ್ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.